ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇಂದು ನಾವು ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದಲ್ಲಿರುವ BLDE ಸಂಸ್ಥೆಯ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿದ್ದೇವೆ. ಇಲ್ಲಿ ಆಹಾರ ಮೇಳ ಮತ್ತು ಮಕ್ಕಳ ಸಂತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ನಾನು ನಿಮ್ಮ ಪ್ರೀತಿಯ MG ಸರ್. ನನ್ನೊಂದಿಗೆ ನೀವು ಕೂಡ ಈ ಆಹಾರ ಮೇಳ ಮತ್ತು ಮಕ್ಕಳ ಸಂತೆಯನ್ನು ನೋಡಿ ಖುಷಿಪಡಿ. ಆಹಾರ ಎನ್ನುವುದು ಕೇವಲ ಶರೀರಕ್ಕೆ ಇಂಧನವಲ್ಲ, ಅದು ಆತ್ಮಕ್ಕೆ ಸಂತೋಷ ನೀಡುವ ಕಲೆ. ಈ ಮೇಳವನ್ನು ಆರಂಭಿಸುವ ಮುನ್ನ ಆಹಾರದ ಬಗ್ಗೆ ಇರುವ ಕೆಲವು ಶ್ರೇಷ್ಠ ವ್ಯಾಖ್ಯಾನಗಳನ್ನು ಗಮನಿಸೋಣ. ಆಯುರ್ವೇದದ ಪ್ರಕಾರ ಆಹಾರವೇ ಮೊದಲ ಔಷಧ. ಫುಡ್ ಈಸ್ ದ ಫಸ್ಟ್ ಮೆಡಿಸಿನ್. ನಾವು ಸೇವಿಸುವ ಆಹಾರವೇ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಹಿಪೋಕ್ರಟಿಸ್ ಹೇಳಿಕೆಯ ಪ್ರಕಾರ ನಿಮ್ಮ ಆಹಾರವು ಔಷಧವಾಗಲಿ, ನಿಮ್ಮ ಔಷಧವೂ ಆಹಾರವಾಗಲಿ. ಲೆಟ್ ಫುಡ್ ಬಿ ಥೈ ಮೆಡಿಸಿನ್ ಆ್ಯಂಡ್ ಮೆಡಿಸಿನ್ ಬಿ ಥೈ ಫುಡ್. ಜಾಗತಿಕ ತತ್ವ ಆಹಾರವು ಮನುಷ್ಯರನ್ನು ಬೆಸೆಯುವ ಸಾರ್ವತ್ರಿಕ ಭಾಷೆಯಾಗಿದೆ. ಇಂದಿನ ಮಕ್ಕಳ ಸಂತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೇವಲ ಸಂತೆ ಮಾಡುತ್ತಿಲ್ಲ, ಬದಲಾಗಿ ಈ ಆರೋಗ್ಯದ ಸಂಸ್ಕೃತಿಯನ್ನು ನಮಗೆ ನೆನಪಿಸುತ್ತಿದ್ದಾರೆ. Today we are celebrating the food festival of our BLD English Medium High School, Ukkali. First of all, I am congratulating each and every student because they have put their effort to make a precious and a delicious food. On behalf of our administrative officers and our president of BLD, they have blessed them to uplift their life and everything. Thank you. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ದಿವಸ BLD ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಆಹಾರ ಮೇಳವನ್ನು ಏರ್ಪಡಿಸಿದ್ದಾರೆ. ಬಹಳ ಚೆನ್ನಾಗಿ ನಾವು ನೋಡಿರಲಿಲ್ಲ ಇವತ್ತು, ಯಾಕಂದ್ರೆ ಹೊಸ ವರ್ಷ ಎಲ್ಲನೂ ಇಲ್ಲಿ ಐತಿ, ಏನಿಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಬಹಳ ಚೆನ್ನಾಗಿ ಹುಡುಗರು ಎಲ್ಲ ಸುರುಕುಂಬ ಎಲ್ಲ ನಾವೆಲ್ಲ ರಂಜಾನ್ದಾಗ ಕುಡಿತಿದ್ವಿ. ಆದ್ರೆ ಇವತ್ತಿನ ದಿನ ಸುರುಕುಂಬ ಕುಡಿದಾಗಲಿ, ಶಾವಿಗೆ ಪಾಯಸ ಆಗಲಿ, ಸಿಬ್ಬಂದಿಯವರಿಗೆಲ್ಲ ಆಹ್ವಾನಿಸಿ ನಮಗೆ ಸರಿ ಭೋಜನವನ್ನು ನೀಡಿದ್ದಾರೆ. ಅವರಿಗೂ ಸಹಿತ ನಮ್ಮ ಶಾಲೆ ಪರವಾಗಿ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಮೇಡಮ್, ಫುಡ್ ಫೆಸ್ಟಿವಲ್ ಬಗ್ಗೆ ಏನು ಹೇಳ್ತೀರಿ? ನೋಡಿರಿ ಸರ್, ಎಲ್ಲರೂ ಸೇರಿ ಅಗದಿ ಉತ್ಸಾಹದಿಂದ ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ನಾವು ಪ್ರೋತ್ಸಾಹಿಸೋನು ಮತ್ತು ಮಕ್ಕಳಲ್ಲಿ ಇಂತಹ ಮನೋಭಾವನೆಗಳನ್ನು ಬೆಳೆಸಬೇಕನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಮೇಡಮ್. ಬಗ್ಗೆ ಏನು ಹೇಳ್ತೀರಿ? ಭಾರಿ ಸೂಪರ್ ಮಾಡ್ಯಾರ ಬಿಡ್ರಿ. ಹಾಂ, ಐಟಮ್ ಯಾವ ತುಂಬ ಎಲ್ಲ ಚಲೋ ಮಾಡ್ಯಾರ. ಆ ಒಂದು ಶಾಲೆಯ ವಿದ್ಯಾರ್ಥಿನಿಯರು ಸುಮಾರು 100ಕ್ಕಿಂತ ಹೆಚ್ಚು ನಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ಪದಾರ್ಥಗಳನ್ನು ಓನ್ಲಿ
ಸಸ್ಯಾಹಾರಿ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಮಕ್ಕಳು ಇವತ್ತು ಪ್ರದರ್ಶನ ಮಾಡಿದ್ದಾರೆ ಮತ್ತು ನಮಗೂ ಇನ್ವೈಟ್ ಮಾಡಿದ್ದಾರೆ. ಬೇರೆ ಬೇರೆ ಶಾಲೆ ಶಿಕ್ಷಕರು ಬಂದಿದ್ದಾರೆ. ಭಾಳ ಒಂದು ಸಂತೋಷದ ವಿಷಯ. ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಈ ರೀತಿ ನಡಿಬೇಕಂತ ನಮ್ಮ ಅಭಿಪ್ರಾಯ. ಧನ್ಯವಾದ. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಿ ಫುಡ್ ಫೆಸ್ಟಿವಲ್ ಬಗ್ಗೆ? ಸೂಪರ್ ಆಗ್ಯಾವ್ರಿ. ತೋರ್ಸಿ ಸರ್. ಮಾತ್ರ ಸೂಪರ್ ಆಗ್ಯದ. ಎಲ್ಲರೂ ಬಂದು ಟೇಸ್ಟ್ ನೋಡ್ಕೊಂಡು ಹೋಗ್ಬೋದು, ಆ ರೀತಿ ಆಗ್ಯದ. ಬಸ್ ಚಲೋ ಅರೇಂಜ್ ಮಾಡ್ಯಾರ. ಹೈಜೆನಿಕ್ ಸರ್ ಏನು ಹೇಳ್ತೀರಿ ಸರ್? ಫುಡ್ ಫೆಸ್ಟಿವಲ್ ಬಗ್ಗೆ ಏನು ಹೇಳ್ತೀರಿ? ಹಾಂ ಸರ್, ತಾವು ಮಕ್ಕಳಿಗೆ ಆಹಾರದ ಬಗ್ಗೆ ತಿಳುವಳಿಕೆ ಜೊತೆಗೆ ಮಾಡುವ ವಿಧಾನ, ಹೊಸ ಬಗೆಯ ಆಹಾರವನ್ನು ತಯಾರಿಸುವ ಕ್ರಿಯೇಟಿವಿಟಿ ಕಲಿಸ್ತದೆ. ಈ ಮೇಳದ ಅತಿದೊಡ್ಡ ಆಕರ್ಷಣೆಯೇ ನಮ್ಮ ಪುಟ್ಟ ಮಕ್ಕಳು. ಅವರು ಪ್ರದರ್ಶಿಸಿದ ಆಹಾರದ ವೈವಿಧ್ಯತೆ ಬೆರಗುಗೊಳಿಸುವಂತಿದೆ. ಸಾಂಪ್ರದಾಯಿಕ ಆಹಾರಗಳು, ಮಕ್ಕಳು ತಮ್ಮ ಮನೆಯ ಹಿರಿಯರಿಂದ ಕಲಿತ ರೊಟ್ಟಿ, ಪಲ್ಯ, ಉಪ್ಪಿಟ್ಟು, ಅವಲಕ್ಕಿ, ವಿವಿಧ ಕಡುಬುಗಳನ್ನು ತಯಾರಿಸಿ ತಂದಿದ್ದಾರೆ. ಇದು ನಮ್ಮ ಮಣ್ಣಿನ ಸೊಗಡನ್ನು ಉಳಿಸುವ ಪ್ರಯತ್ನ. ಸಿರಿಧಾನ್ಯಗಳ ಬಳಕೆ. ಇಂದಿನ ಮೇಳದಲ್ಲಿ ನವಣೆ, ಸಾಮೆ, ರಾಗಿ ಮುಂತಾದ ಸಿರಿಧಾನ್ಯಗಳಿಂದ ಮಾಡಿದ ಲಡ್ಡುಗಳು, ದೋಸೆಗಳು ವಿಶೇಷ ಗಮನ ಸೆಳೆಯುತ್ತವೆ. ಮಕ್ಕಳು ಆರೋಗ್ಯದ ಬಗ್ಗೆ ಎಷ್ಟೊಂದು ಜಾಗೃತರಾಗಿದ್ದಾರೆ ಎಂಬುದಕ್ಕೆ ಇದು ಸಾಕ್ಷಿ. ಪಾನೀಯಗಳ ವೈವಿಧ್ಯತೆ. ಕೃತಕ ಬಣ್ಣಗಳ ಸೋಡಾಗಳ ಬದಲು ಮಜ್ಜಿಗೆ, ಪಾನಕ, ಎಳನೀರನ್ನು ನೀಡುವುದರ ಮೂಲಕ ನೈಸರ್ಗಿಕ ಪಾನೀಯಗಳ ಮಹತ್ವ ಸಾರಿದ್ದಾರೆ. ಬೆಳಗಿನ ಜಾವವೇ ಎದ್ದು ಸ್ವತಃ ತಾವೇ ಕೈಜೋಡಿಸಿ ಸ್ವಚ್ಛತೆ ಮತ್ತು ಶುಚಿತ್ವಕ್ಕೆ ಆದ್ಯತೆ ನೀಡಿ ಈ ಆಹಾರಗಳನ್ನು ತಯಾರಿಸುವುದು ಮಕ್ಕಳ ಶಿಸ್ತನ್ನು ತೋರಿಸುತ್ತದೆ. ನಡೀತೈತೆ ಅಂತ ಹೇಳಿ ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ. ನಾನು ಎಲ್ಲ ಮಕ್ಕಳನ್ನು ಎಫರ್ಟ್ ಮಾಡಿದ್ದಾರೆ. सब बच्चों में एफर्ट किया है. 6th से 10th बच्चों ने मेहनत किया है और खूबसूरत बना है. आज का दिन न्यू ईयर हमारे लिए बहुत यादगार दिन है. ಈ ಮೇಳವು ಮಕ್ಕಳಿಗೆ ಪಠ್ಯದ ಆಚೆಗಿನ ಜಗತ್ತನ್ನು ಪರಿಚಯಿಸಿದೆ. ಉದ್ಯಮಶೀಲತೆಯ ಪಾಠ, ಗ್ರಾಹಕರೊಂದಿಗೆ ವ್ಯವಹರಿಸುವ ಕಲೆ ಮತ್ತು ನಗುಮುಖದ ಸೇವೆ ಇವೆಲ್ಲವೂ ಮಕ್ಕಳಿಗೆ ಭವಿಷ್ಯದ ಜೀವನಕ್ಕೆ ಬುನಾದಿ ಹಾಕುತ್ತಿವೆ. ಸಹಕಾರ ಮತ್ತು ಒಗ್ಗಟ್ಟು, ಸ್ನೇಹಿತರೊಂದಿಗೆ ಸೇರಿ ಮಳಿಗೆಯನ್ನು ಅಲಂಕರಿಸುವುದು, ಕೆಲಸ ಹಂಚಿಕೊಳ್ಳುವುದು ಮಕ್ಕಳಲ್ಲಿ ಸಂಘಟನಾ ಶಕ್ತಿಯನ್ನು ಬೆಳೆಸಿದೆ. ತುಂಬ ಉತ್ತಮವಾಗಿತ್ತು. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಜವಾಗಿಯೂ ಕೂಡ ಆಹಾರ ಪದ್ಧತಿ ಹೇಗಿರಬೇಕು ಅಂತಂದ್ರೆ ಒಂದು ಪೂರ್ಣ ಆಹಾರ ಮತ್ತು ಸ್ಥಳೀಯವಾಗಿ ದೊರೆಯುವಂತ ಏನು ಒಂದು ಪದಾರ್ಥಗಳು, ಹಣ್ಣುಗಳು ದೊರೀತವೆ, ಅವುಗಳನ್ನೇ ಸೇವಿಸುವುದರಿಂದ ನಿಜವಾಗಿಯೂ ಆರೋಗ್ಯಕ್ಕೆ ಪೂರಕ ಆಗಿರ್ತವೆ. ವಿವಿಧ ರೀತಿಯ ಪ್ರಕಾರದ ವಿವಿಧ ಟೇಸ್ಟ್ಗಳನ್ನು, ವಿವಿಧ ರುಚಿಗಳನ್ನು, ವಿವಿಧ ವಿಚಾರಗಳನ್ನು ಇಟ್ಟುಕೊಂಡು ಆಹಾರವನ್ನು ತಯಾರಿಸಿಕೊಂಡು ಮಕ್ಕಳು ಬಂದಿದ್ದಾರೆ. ಅಂಥ ಅದ್ಭುತವಾದಂಥ ಆಹಾರವನ್ನು ಸವಿಯುವ ಅವಕಾಶವನ್ನು ಈ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಮನುಗುಳಿ ಸರ್ ಮತ್ತು ಇತರ ಎಲ್ಲ ಶಿಕ್ಷಕರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ಆಹಾರ ಸಂಸ್ಕೃತಿ ಉಳಿಬೇಕು ಮತ್ತು ಬೆಳಿಬೇಕು. ಪಾರ್ಟಿಸಿಪೇಟ್ ಇನ್ ದಿಸ್ ಫುಡ್ ಫೆಸ್ಟಿವಲ್ ಆ್ಯಂಡ್ ಚಿಲ್ಡ್ರನ್ಸ್ ಮಾರ್ಕೆಟ್. ಥ್ಯಾಂಕ್ ಯು ವೆರಿ ಮಚ್. ಏನಂತೀರಿ? ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಫುಡ್ ಫೆಸ್ಟಿವಲ್? ಫೆಸ್ಟಿವಲ್ಲು ಇದೊಂದು ಭಾರತದಲ್ಲಿ ಭಾವೈಕ್ಯತೆ ಅಂತ ಹೇಳ್ತಾರಲ್ರಿ ಸರ್. ಅದರಲ್ಲಿ ಆಹಾರದಲ್ಲಿ ಬಹಳ ವೆರೈಟಿ, ನಮ್ಮ ಭಾರತದಲ್ಲಿ ಯಾವ ಥರ ಜನಾಂಗದಲ್ಲಿ ವೆರೈಟಿ ಇದಾರಲ್ರಿ, ಆಹಾರದಲ್ಲಿ ಎಲ್ಲ ವೆರೈಟಿಗಳನ್ನು ಒಂದೇ ಸ್ಥಳದಲ್ಲಿ ಕಾಣ್ತಾ ಇದ್ದೀರಿ. ಭಾಳ ಚೆನ್ನಾಗಿದೆ. ಗುರುಗಳ ಮಾರ್ಗದರ್ಶನವಿಲ್ಲದೆ ಯಾವುದೇ ಪ್ರತಿಭೆ ಅರಳದು. ಈ ಕಾರ್ಯಕ್ರಮದ ಹಿಂದೆ ಶಾಲೆಯ ಶಿಕ್ಷಕರ ಅಚಲವಾದ ಇಚ್ಛಾಶಕ್ತಿ ಇದೆ. ಕೇವಲ 4 ಗೋಡೆಗಳ ಮಧ್ಯ ಪಾಠ ಮಾಡದೆ ಮಕ್ಕಳನ್ನು ಸಮಾಜದ ಮುಖಾಮುಖಿಯಾಗಿಸಿದ ಶಿಕ್ಷಕರ ಶ್ರಮ ದೊಡ್ಡದು. ಪ್ರತಿಯೊಂದು ಮಳಿಗೆಗೆ ಭೇಟಿ ನೀಡಿ ಮಕ್ಕಳಲ್ಲಿರುವ ಸಣ್ಣ ಪುಟ್ಟ ಲೋಪಗಳನ್ನು ತಿದ್ದುತ್ತಾ ಅವರ ಉತ್ಸಾಹವನ್ನು ಕುಂದದಂತೆ ಶಿಕ್ಷಕರು ನೀಡಿದ ಪ್ರೋತ್ಸಾಹವೇ ಈ ಮೇಳದ ಯಶಸ್ಸಿನ ಗುಟ್ಟು. ಶಿಕ್ಷಕರು ಇಲ್ಲಿ ಕೇವಲ ತಿನಿಸುಗಳನ್ನು ಸವಿಯುತ್ತಿಲ್ಲ, ಬದಲಾಗಿ ಮಕ್ಕಳಲ್ಲಿರುವ ಜೀವನ ಕೌಶಲ್ಯವನ್ನು ಗುರುತಿಸಿ ಗೌರವಿಸುತ್ತಿದ್ದಾರೆ. BLD ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ದ ಒಂದು ಸಹಯೋಗದಲ್ಲಿ ಈ ಒಂದು ಫುಡ್ ಫೆಸ್ಟಿವಲ್ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ.
ಮತ್ತು ಇದಕ್ಕೆ ಶಿಕ್ಷಕರ ಮತ್ತು ಮಕ್ಕಳ ಕೆಲಸ ಭಾಳ ಅಂದ್ರೆ ಮೆಚ್ಚಿಕೊಳ್ಳುವಂಥ ಕೆಲಸ. ಇವತ್ತು ಹೊಸ ವರ್ಷ ಇರೋದ್ರಿಂದ ಪ್ಲಸ್ ಕೇಕ ಕಟ್ ಮಾಡಿ ಮುಖಾಕ ಆ ಕಡೆ ಈ ಕಡೆ ಇಟ್ಕೊಂಡು ಸಂಸ್ಕಾರ ಹಾಳು ಮಾಡೋದ್ರಿಂದ ಇದು ನಂಬರ್ 1 ಕೆಲಸ. ಏನಪ್ಪ ಅಂದ್ರೆ ಹೊಸ ವರ್ಷದ ದಿನ ಈ ಕಾರ್ಯಕ್ರಮ ಮಾಡಿದ್ರೆ ಇದು ಭಾಳ ಏಕದಮ ಸಂತೋಷ ಮತ್ತು ಇದನ್ನು ಸಂಸ್ಕಾರ ಕಲಿಸ್ಕೊಡ್ತೈತಿ. ಸಂಭ್ರಮದಿಂದ ಉತ್ಸುಕತೆಯಿಂದ ತರತರವಾದ ಏನು ಸ್ನ್ಯಾಕ್ಸ್ಗಳನ್ನು ಮತ್ತು ಹಣ್ಣುಗಳನ್ನು ಮತ್ತು ಉತ್ಸುಕತೆಯಿಂದ ಭಾಳ ಚೆನ್ನಾಗಿ ಮಾಡ್ಯಾರ ಅಂತ. ಸಮಾಜಕ್ಕೆ ಒಂದು ಸಂದೇಶ. ಇಂದಿನ ಈ ಆಹಾರ ಮೇಳವು ನಮಗೆ ಕಲಿಸಿಕೊಟ್ಟ ಪಾಠವೇನೆಂದರೆ, ಮಕ್ಕಳಿಗೆ ಅವಕಾಶ ನೀಡಿದರೆ ಅವರು ಏನನ್ನಾದರೂ ಸಾಧಿಸಬಲ್ಲರು. ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ, ಮಕ್ಕಳ ನಿಷ್ಕಲ್ಮಶ ಶ್ರಮ ಮತ್ತು ಶಿಕ್ಷಕರ ಪ್ರೋತ್ಸಾಹ ಸೇರಿ ಈ ದಿನವನ್ನು ಒಂದು ಐತಿಹಾಸಿಕ ದಿನವನ್ನಾಗಿ ಮಾಡಿದೆ. ಆಹಾರವನ್ನು ಗೌರವಿಸೋಣ, ರೈತರನ್ನು ಸ್ಮರಿಸೋಣ ಮತ್ತು ನಮ್ಮ ಮಕ್ಕಳ ಸೃಜನಶೀಲತೆಯನ್ನು ಸದಾ ಪ್ರೋತ್ಸಾಹಿಸೋಣ. ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ MG ಸರ್. ಧನ್ಯವಾದಗಳು.